ಬೆಳೀತಾರೆ. ಮೊದಲು ಹನಿ ನೀರಾವರಿ ಬರೋಕ್ಕಿಂತ 1 ಎಕರೆಗೆ ಮೊದಲು 18 ಕ್ವಿಂಟಾಲ್ ಇಳುವರಿ ಬರ್ತಾ ಇತ್ತು ಮೆಕ್ಕೆಜೋಳ. 18 ಕ್ವಿಂಟಾಲು ಅದಕ್ಕೆ ಪ್ರತಿ ಸರಾಸರಿ 2,000 ರೂಪಾಯಿ 2,100 ರೂಪಾಯಿಗೆ ಪ್ರತಿ ಕ್ವಿಂಟಾಲಿಗೆ ಮಾರಾಟ ಮಾಡಿ 3 ಎಕರೆಯಿಂದ 1,13,000 ರೂಪಾಯಿ ಆದಾಯ ಬರ್ತಾ ಇತ್ತು. ಪ್ರತಿ ಎಕರೆಗೆ 23,000 ರೂಪಾಯಿ ಖರ್ಚು ತೆಗೆದು ಕೇವಲ 44,000 ರೂಪಾಯಿ ನಿವ್ವಳ ಆದಾಯ ಉಳಿತಾ ಇತ್ತು. ಹನಿ ನೀರಾವರಿ ಅಳವಡಿಸ್ಕೊಂಡ್ಮೇಲೆ 18 ಕ್ವಿಂಟಾಲ್ ಏನು ಇಳುವರಿ ತೆಗೆದಿದ್ದನ್ನು 35 ಕ್ವಿಂಟಾಲ್ ಆಗಿದೆ. ಡಬಲ್ ಹತ್ತತ್ರ ಆಗಿದೆ. 35 ಕ್ವಿಂಟಾಲು ಮೊದಲು 2,100 ರೂಪಾಯಿ ಸಿಗ್ತಾ ಇತ್ತು, ಈಗ 2,400 ರೂಪಾಯಿ ಸಿಗ್ತಾ ಇದೆ. ಹೌದಾ, ನಿಮಗೂ ಗೊತ್ತಿದೆ. 3 ಎಕರೆಯಿಂದ 2,52,000 ರೂಪಾಯಿಗೆ ಖರ್ಚು, ಪ್ರತಿ ಎಕರೆಗೆ 20,000 ರೂಪಾಯಿ ಖರ್ಚು ಕಡಿಮೆ ಆಯಿತು. ಮೊದಲು ಜಾಸ್ತಿ ಇತ್ತು, ಹನಿ ನೀರಾವರಿ ಆದ್ಮೇಲೆ ಖರ್ಚು ಕಡಿಮೆ ಆಗಿ ನಿವ್ವಳ ಆದಾಯ 1,92,000 ರೂಪಾಯಿ ಆಯಿತು. ಅಂದ್ರೆ ಏನು ಬದಲಾವಣೆ ಇದೆ? 44,000 ರೂಪಾಯಿಂದ 1,92,000 ರೂಪಾಯಿ ಆದಾಯ ಡಬಲ್ ಆಗಿದ್ರಿಂದ, ಅವ್ರದ್ದು ಇಳುವರಿ ಡಬಲ್ ಆಗಿದ್ರಿಂದ ಪ್ರತಿ ಅದಕ್ಕೆ 7,500 ರೂಪಾಯಿ ಪ್ರತಿ ಕ್ವಿಂಟಾಲ್. ಹಂಗೆ ಅದು ಮೆಕ್ಸಿಕನ್ ಬೀನ್ಸ್ ಏನೈತಲ್ಲ 7,500 ರೂಪಾಯಿ ಇದೆ ರೇಟು. ಇದಕ್ಕೆ 4 ಎಕರೆಯಿಂದ 4,20,000 ರೂಪಾಯಿ ಆದಾಯ ಬರ್ತಾ ಇದೆ. ಖರ್ಚು ಪ್ರತಿ ಎಕರೆಗೆ 20 ರೂಪಾಯಿ, ಹಂಗೆ 4 ಎಕರೆಗೆ 80,000 ರೂಪಾಯಿ ಕಳೆದ್ರೆ ಎಷ್ಟಾಗ್ತದೆ? 3,60,000 ರೂಪಾಯಿ ಮೆಕ್ಸಿಕನ್ ಬೀನ್ಸಿಂದ ಇವರು ಆದಾಯ ಪಡಿತಾ ಇದ್ದಾರೆ. ಇದು ವಿಶೇಷ ಈ ಬೆಳೆ. ಎಲ್ಲ ಬೆಳೀತಾ ಇಲ್ಲ. ಇವರು ಅಗ್ರಿಮೆಂಟ್ ಮಾಡ್ಕೊಂಡಾರೆ. ಮೊನ್ನೆ ಅಷ್ಟೇ ಅವರೆಲ್ಲ ಬಂದು ದೊಡ್ಡ ಸಮ್ಮೇಳನ ಮಾಡಿ ತಗೊಂಡು ಹೋದ್ರಿ. ಈ ರೀತಿ ಇವರು ಆದಾಯವನ್ನು ಮಾಡ್ಕೊಳ್ತಾ ಇದ್ದಾರೆ. ಮುಂದೆ ಇವ್ರದ್ದು ಏನಂದ್ರೆ ತೆಂಗಿನ ಮರದಿಂದ ಆದಾಯ ಅದೆಲ್ಲ ಹೇಳಕ್ ಹೋಗೋದಿಲ್ಲ. ಒಟ್ಟಾರೆ ಇವ್ರು ಏನಂದ್ರೆ ಕನ್ಕ್ಲೂಷನ್ ಹೇಳ್ಬೇಕಂದ್ರೆ ಇವರು ಮತ್ತೆ ಗೊಬ್ಬರ ಬಳಕೆನೂ ಅಷ್ಟೇ ಕಡಿಮೆ ಮಾಡ್ಕೊಂಡಿದ್ದಾರೆ. ತಿಪ್ಪೆ ಗೊಬ್ಬರ ಉಪಯೋಗ ಮಾಡ್ತಾ ಇದ್ದಾರೆ. ಆಮೇಲೆ ಕೊನೆಗೆ ಏನಂದ್ರೆ ಬದುಗಳು ನಿರ್ಮಾಣ ಮಾಡ್ಕೊಂಡಾರೆ. ಮಣ್ಣು ಸವಕಳಿ ಆಗಬಾರ್ದಂತ ಬದುಗಳು ನಿರ್ಮಾಣ ಮಾಡ್ಕೊಂಡು ನೀರು ಹಿಂಗಿಸುವಂತ ಕೆಲಸ ಮಾಡಿದ್ದಾರೆ. ಮಣ್ಣು ಪರೀಕ್ಷೆ ಕಾಲಕ್ಕೆ ಮಾಡ್ತಾರೆ. ಇವ್ರ ಜಮೀನಲ್ಲಿ ಅಡ್ಡಾಡಿದ್ರೆ ಬ್ರೆಡ್ ತರ ಆಯ್ತು, ಅಷ್ಟು ಸ್ಮೂತ್ ಆಗಿದೆ. ಹೇಮಣ್ಣ ನೌಕಾಪುರವರು ಎಲ್ಲಾ ತಾಂತ್ರಿಕತೆ ಅಳವಡಿಸಿಕೊಂಡು ಸಾವಯವ ಗೊಬ್ಬರವನ್ನು ಉಪಯೋಗಿಸಿಕೊಂಡು ನೀರಿನ ಸಂರಕ್ಷಣೆ ಮಾಡಿ ಮಣ್ಣು ಪರೀಕ್ಷೆ ಮಾಡಿಕೊಂಡು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಿ ವಾರ್ಷಿಕವಾಗಿ 5,79,000 ರೂಪಾಯಿ ನಿವ್ವಳ ಆದಾಯ ಗಳಿಸಿದ್ದಾರೆ. ಎಲ್ಲ ಖರ್ಚು ತೆಗೆದು ಇನ್ನೂ ಜಾಸ್ತಿ ಇದೆ. ನಾವು ಎವರೇಜ್ ಲೆಕ್ಕ ತೆಗೆದಿರೋದು. ಒಬ್ಬರಿಗೆ ಒಂದ್ಸಲ ಹೆಚ್ಚು ಬರುತ್ತೆ, ಕಡಿಮೆ ಬರುತ್ತೆ. ಆದ್ರೆ ಎವರೇಜ್ ಇವರು ತೆಗೆದಾಗ 6 ಲಕ್ಷ ರೂಪಾಯಿ ಇವರು ಆದಾಯ ಗಳಿಸಿದ್ದಾರೆ. ಹೋದ ವರ್ಷ ಅಷ್ಟೇ ಇವರು ಒಂದು ಮನಿ ಕಟ್ಟ್ಯಾರ, ಸಣ್ಣ ಮನೆ. ಈ ವರ್ಷ ಇವ್ರಿಗೆ ಲಾಭ ಬಂದಿದ್ದಕ್ಕೆ ಒಂದು ಟ್ರ್ಯಾಕ್ಟರ್ ತಗೋಬೇಕಂತ ಈಗ ಇಂಡೆಂಟ್ ಹಾಕಿದ್ದಾರೆ. ಇದು ರೈತನ ಬೆಳವಣಿಗೆ. ನಾವೇನು ಹೇಳ್ತಿಲ್ಲ, ಅವ್ರೇ ಎದುರು ನಿಲ್ಸಿ ಹೇಳ್ತಾ ಇದೀವಿ. ಇದು ಮನಸ್ಸು ಮಾಡಿದ ಸಾಧ್ಯ. ಒಂದು ಹಮಾಲಿ ಮಾಡ್ತಾ ಇರುವಂತ ರೈತ ಇವತ್ತು ಧೈರ್ಯವಾಗಿ ಎಲ್ಲ ರೈತರಿಗೆ ಪಾಠ ಹೇಳುವಂತ ಲೆವೆಲಿಗೆ ಬಂದಿದ್ದಾರೆ. ನೀವು ಎಲ್ಲ ಇದೀರಿ, ನೀವು ಎಲ್ಲ ಪ್ರಗತಿಪರ ಇರ್ತಾರೆ. ಅದು ಸ್ವಲ್ಪ ಎಫರ್ಟ್ ಮಾಡಿದ್ರೆ ನಿಮ್ಮಲ್ಲಿ ಇಂಥ ಸಾವಿರಾರು ಜನ ರೈತರು ಉಳ್ಕೊಳ್ಳಕ್ಕೆ ಚಾನ್ಸಸ್ ಇದೆ. ನಿಮ್ ಬೆಳೆ, ನಿಮ್ ಭೂಮಿ ಇನ್ನೂ ಚೆನ್ನಾಗಿರುವಂತದ್ದು, ನೀರು ಸಾಕಷ್ಟಿದೆ. ಆ ನೀರನ್ನ ಹೆಂಗ್ ಉಪಯೋಗ ತಗೋಬೇಕು? ನಾವು ಆದಾಯ ಒಂದೇ ಬೆಳೆಗೆ ಅಂಟ್ಕೊಂಡ್ರೆ ಆಗಲ್ಲ. ಇವ್ರು ನೋಡಿರಲ್ಲ ಎಂತೆಂತ ಬೆಳೆ ಬೆಳೀತಾರಂತ. ಇವ್ರ ಜಮೀನ್ದಾಗ ನೋಡಿರಿ, ಸೇವಂತಿಗೆ ಒಳಗೆ ಅಡ್ಡಾಡಕ್ ಜಾಗಿಲ್ಲ, ಅಷ್ಟು ಚೆನ್ನಾಗಿ ಹಲಸಾಗಿ ಬೆಳ್ಕೊಂಡಿತ್ತು. ಒಂದ್ಸಲ ಇವ್ರು ಏನ್ ಮಾಡ್ತಾರೆ, ಹೂವನ್ನ